ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ರಾಜ್ಯ ಸರ್ಕಾರ ನೂರಾರು ವರ್ಷದಿಂದ ಜಮೀನಿನಲ್ಲಿ ಕೃಷಿ ಮಾಡಿಕೊಂಡು ಬಂದ ರೈತರ ಜಮೀನಿಗೆ ವಕ್ಫ್ ಬೋರ್ಡ್ ನೋಟಿಸ್ ಕೊಟ್ಟಿದ್ದು ಕೂಡಲೇ ಹಿಂಪಡೆಯಬೇಕು ಅಂತ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಹೇಳಿದ್ದಾರೆ. ಶುಕ್ರವಾರ ಬೆಳಗಾವಿಯಲ್ಲಿ ಮಾತನಾಡಿದರು. ವಕ್ಫ್ ಬೋರ್ಡ್ ಹೆಸರಲ್ಲಿ ರಾಜ್ಯ ಸರ್ಕಾರ ಬಡ ರೈತರ ಜಮೀನು ಕಬಳಿಸುವ ಹುನ್ನಾರ ಮಾಡಿದ್ದಾರೆ. ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ ಎಂದಿದ್ದಾರೆ. ವಾಲ್ಮೀಕಿ ಆಧಾರ ಇರಬಹುದು, ಈ ಸಾಕಷ್ಟು ಈಗ ಇಲ್ಲಿ ನಮ್ಮ ಬೆಳಗಾವಿಯಲ್ಲಿ ಒಬ್ಬ ತಹಸೀಲ್ದಾರ್ ಆಫೀಸ್ನಲ್ಲಿ ಆಗುವಂತ ಆತ್ಮಹತ್ಯೆ ಇರಬಹುದು. ಈ ತರ ಬರೀ ಕೆಟ್ಟ ಕೆಲಸದಲ್ಲಿ ಮುಳುಗೋಗಿದಂತ ಸರ್ಕಾರ ಮತ್ತೊಂದು ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಮುಂದೆ ಬಂದಿದೆ. ಕಾನೂನು ಮುಖಾಂತರ ರೈತರ ಭೂಮಿ ನೂರಾರು ವರ್ಷ ಅಲ್ಲಿ ಆ ಭೂಮಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಭೂಮಿಯಲ್ಲಿ ಬೀಜ ಬಿತ್ತುತ್ತಾ ಇದ್ದಾರೆ. ಎಲ್ಲ ಕೆಲಸ ಏನೇನು ಮಾಡ್ಬೇಕು ರೈತರಾಗಿ ಅದೆಲ್ಲ ಮಾಡುವಾಗ ಈಗ ಅಚಾನಕ ವಕ್ಫ್ ಬೋರ್ಡ್ ದವರ ನೋಟಿಸ್ ಕೊಟ್ಟ ಆ ಭೂಮಿ ಹೊಡೆಯುವಂತ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. ಈ ದೇಶ ಭಾರತ ದೇಶ, ಇಲ್ಲಿರುವಂತ ಪ್ರತಿಯೊಬ್ಬ ರೈತರಿಗೆ ನ್ಯಾಯ ಸಿಗಬೇಕು. ಇಲ್ಲಿ ನಾವು ಜಾತಿ ಮಾಡ್ತಾ ಇಲ್ಲ, ಯಾವ ಒಂದು ಜಾತಿ ವಿರೋಧ ಇದು ಹೋರಾಟ ಅಲ್ಲ. ಈ ಹೋರಾಟ ಸಾಮಾನ್ಯ ರೈತರದ್ದು ಭೂಮಿ ಅದರ ರಕ್ಷಣೆ ಆಗಬೇಕು. ಅದಕ್ಕೆ ಕರ್ನಾಟಕದಲ್ಲಿ ಇರುವಂತ ಸಿದ್ದರಾಮಯ್ಯ ಸರ್ಕಾರ ಏನು ನೋಟಿಸ್ ಕೊಟ್ಟಿದ್ರೆ ಅವೆಲ್ಲ ನೋಟಿಸ್ ವಾಪಸ್ ತಕ್ಕೊಳ್ಳೋ ಜೊತೆಗೆ ಮುಂದೆ ನಾವು ಈ ತರ ಕ್ರಮ ಯಾವುದು ತಗೋದಿಲ್ಲ, ರೈತರ ಭೂಮಿ ರೈತರಿಗೆ ಇರ್ತೈತೆ ಅಂತ ಒಂದು ಆದೇಶ ಕೂಡ ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.